ಭಾರತದ ಶಿಕ್ಷಣ ವ್ಯವಸ್ಥೆ ಎಷ್ಟು ಕೆಟ್ಟದಾಗಿದೆ ಎಂಬುದನ್ನು ನೀವು ಇದರಿಂದ ಅಂದಾಜು ಮಾಡಬಹುದು. ರಾಜಕಾರಣಿಗೆ ಓಟ್ ಬೇಕಾದಾಗ ಮತದಾನ ಕೇಂದ್ರವನ್ನು ನಿಮ್ಮ ಅಕ್ಕಪಕ್ಕಕ್ಕೆ ತರುತ್ತಾರೆ. 10 ರಿಂದ 15 ನಿಮಿಷಗಳ ಅಂತರದಲ್ಲಿ ಮತದಾನ ಕೇಂದ್ರವಿರುತ್ತದೆ ಮತ್ತು ಏನಾದರೂ ಸಮಸ್ಯೆ ಇದ್ದರೆ ಸರ್ಕಾರವೇ ತನ್ನ ಸ್ವಂತ ವಾಹನವನ್ನು ಕಳಿಸಿ ನಿಮ್ಮನ್ನು ಕರೆ ತರುತ್ತದೆ. ಯಾಕಂದರೆ ಒಂದು ಮತವು ತಪ್ಪಬಾರದು. ವಾವ್, ಸರ್ಕಾರ ನಿಮ್ಮ ಜನರ ಬಗ್ಗೆ ನಿಮಗೆ ಎಷ್ಟು ಕಾಳಜಿ ಇದೆ. ಆದರೆ ಶಿಕ್ಷಣ ವಿಷಯ ಬಂದಾಗ ಸರ್ಕಾರ ಕುರುಡಾಗಿ ಮತ್ತು ಕಿವಡಾಗಿ ಬಿಡುತ್ತದೆ. SSC ಅಂತ ಪರೀಕ್ಷೆಗಾಗಿ ಮಕ್ಕಳನ್ನು 500 ರಿಂದ 800 ಕಿಲೋಮೀಟರ್ ದೂರ ಕಳಿಸಲಾಗುತ್ತದೆ. ಬಸ್ ವ್ಯವಸ್ಥೆಯೂ ಇಲ್ಲ, ಸರ್ಕಾರ ಸಹಾಯವೂ ಇಲ್ಲ, ಕೇಳುವವರೂ ಇಲ್ಲ. ಹೋಗಬೇಕಾಗಿದ್ದರೆ ಹೋಗಿ, ಇಲ್ಲದಿದ್ದರೆ ನಿಮ್ಮ ಅದೃಷ್ಟ ದೋಷಿಸಿ. ಒಂದು ವೇಳೆ ನೀವು ಅಷ್ಟು ದೂರ ಪ್ರಯಾಣ ಮಾಡಿ ಪರೀಕ್ಷಾ ಕೇಂದ್ರವನ್ನು ತಲುಪಿದರೂ ಪರೀಕ್ಷೆ ನಡೆಯುತ್ತದೆಯೋ ಇಲ್ಲವೋ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಸರ್ವರ್ ಡೌನ್ ಆಗಿದೆ, ಬಯೋಮೆಟ್ರಿಕ್ ಫೇಲ್ ಆಗಿದೆ, ಪರೀಕ್ಷೆ ರದ್ದಾಗಿದೆ. ವಾವ್, ನಮ್ಮ ದೇಶದ ವ್ಯವಸ್ಥೆ. ಇಲ್ಲಿ ಶಿಕ್ಷಣಕ್ಕೆ ಯಾವಾಗಲೂ ಕೊನೆಯ ಸ್ಥಾನ. ಇಲ್ಲಿ ಧ್ವನಿ ಎತ್ತವರಿಗೆ ಲಾಠಿ ಏಟು ಮತ್ತು ಜೈಲು ಸಿಗುತ್ತದೆ. ಆದರೆ ಅತ್ಯಂತ ದುಃಖಕರ ಸಂಗತಿ ಏನೆಂದರೆ ಇದು ರಸ್ತೆಯಲ್ಲಿ ಲಾಠಿ ಏಟು ತಿನ್ನುತ್ತಿರುವ ಸಾಮಾನ್ಯ ಶಿಕ್ಷಕರಲ್ಲ. ಇವರೇ ದೇಶದ ನಾನಾ ಭಾಗಗಳಿಗೆ ACP ಅಧಿಕಾರಿ, ಪೊಲೀಸ್, ಬ್ಯಾಂಕ್, ರೈಲ್ವೆ ಮತ್ತು ನ್ಯಾಯ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರು. ಆದರೆ ಇಂದು ಆ ಶಿಕ್ಷಕರ ಮೇಲೆ ಲಾಠಿ ಬೀಳುತ್ತಿದೆ. ಯಾಕಂದರೆ ಅವರ ಈ ಶಿಕ್ಷಣ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ನೀವು ಮತ ಹಾಕಿದರೆ ನೀವು ಪ್ರಜೆ ಆಗುತ್ತೀರಿ, ಪ್ರಶ್ನಿಸಿದರೆ ದೇಶದ್ರೋಹಿ ಆಗುತ್ತೀರಿ. ಈ ದೇಶವು ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಕೇವಲ ಒಂದು ಔಪಚಾರಿಕತೆಯಾಗಿರುವವರೆಗೂ ಪ್ರಗತಿ ಸಾಧಿಸುವುದಿಲ್ಲ. ವಿದ್ಯಾರ್ಥಿಗಳ ಕನಸುಗಳನ್ನು ವ್ಯವಸ್ಥೆಯ ಬೂಟುಗಳ ಕೆಳಗೆ ತುಳಿಯಲಾಗುತ್ತಿದೆ. ಇಂದು ಪ್ರತಿಭಟಿಸುತ್ತಿರುವವರು ನಾಳೆ ಈ ದೇಶದ ಇಂಜಿನಿಯರಿಂಗ್ ಅಧಿಕಾರಿ, ಡಾಕ್ಟರ್ ಅಥವಾ ಶಿಕ್ಷಕರಾಗಬಹುದು. ಆದರೆ ವ್ಯವಸ್ಥೆಯು ಅವರನ್ನು ಕೇವಲ ಸಮಸ್ಯೆಯಾಗಿ ನೋಡುತ್ತದೆ ಮತ್ತು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅದನ್ನು ಗಮನಿಸಲಾಗುತ್ತದೆ. ಈ ಬಾರಿ ಮತ ಹಾಕುವ ಮೊದಲು ನಿಮ್ಮ ಸರ್ಕಾರವು ನಿಮ್ಮ ಶಿಕ್ಷಣ ಸಮಯದಲ್ಲಿ ಎಲ್ಲಿದ್ದಿತು ಎಂಬುದನ್ನು ಯೋಚಿಸಿ.